ನೋಡಿ ನಾವು ಮಾಡಿದ್ವಲ್ಲ ಟೊಮೊಟೊ ಗೊಜ್ಜು, ಅದೇ ಗೊಜ್ಜನ್ನ ಈ ಬ್ರೆಡ್ ರೋಸ್ಟ್ಗೂ ಹಾಕ್ಕೋಬೋದು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೋಸ್ಕರ ನಾನು ಹೆಂಚಿಗೆ ಬೆಣ್ಣೆ ಹಚ್ಬಿಟ್ಟು 2 ಪೀಸು ಬ್ರೆಡ್ ಇಡ್ತಾಯಿದ್ದೀನಿ. ಇದು ಈ ಕಡೆ ಆ ಕಡೆ ತಿರುವ್ಕೊಂಡು ಬೆಣ್ಣೆ ಇನ್ನು ಸ್ವಲ್ಪ ಹಚ್ಕೊಂಡು ತಿರುವ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ನೋಡಿ. ಇವಾಗ 1 ಪೀಸ್ ಮೇಲೆ ಪಲ್ಯ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ, ಟೊಮೊಟೊ ಪಲ್ಯ ಚೆನ್ನಾಗಿರುತ್ತೆ. ಇದರಲ್ಲೆಲ್ಲನೂ ಇರುತ್ತಲ್ವ, ನೀವು ಕ್ಯಾರೆಟ್ ಬೇಕಾದರೂ ಇದ್ರ ಮೇಲೆ ತುರಿದು ಹಾಕ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ನಾನೇನು ಹಾಕಿಲ್ಲ, ಗೊಜ್ಜೆ ಇತ್ತು ಅದನ್ನೇ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಐಡಿಯಾ ಬರುತ್ತೆ ಯಾರಿಗಾದ್ರು ಅಂಥೇಳಿ ತೋರಿಸ್ತಾ ಇದ್ದೀನಿ. ಅದು ಬೆಳಗ್ಗೆಗೆ ತಿಂಡಿಗೆ ಮಾಡಿಕೊಂಡು ಉಳಿದಿದ್ರೆ ಈ ಬ್ರೆಡ್ಡಿಗೆ ಹಾಕ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿ ಅನಿಸುತ್ತೆ. ಇನ್ನೂ 1 ಪೀಸ್ಗೆ ಹಿಂಗೆ ಬೆಣ್ಣೆ ಹಚ್ಚಿಬಿಟ್ಟು ನೋಡಿ, ಈ ಥರನೇ ರೋಸ್ಟ್ ಮಾಡಿಕೊಂಡು ಎಷ್ಟು ಬೇಕೋ ಮಾಡಿಕೊಂಡು ಸೆಂಟ್ರಿಗೆ ಕಟ್ ಮಾಡಿ ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡಿಕೊಂಡು ಸವಿರಿ, ಎಷ್ಟು ರುಚಿಯಾಗಿರುತ್ತೋ. ಉಳ್ಳಿಗೆ ಈ ಬೆಣ್ಣೆದು ಘಮ ಘಮ ಅಂತ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಯ್ತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ.